Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 6ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕ ಭಾಗ 2 ಇದರ ಅಧ್ಯಾಯ 10 ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳು. ಹೋಲಿಕೆಗಳು: ಸಸ್ಯಗಳು ಮತ್ತು ಪ್ರಾಣಿಗಳ ಹುಟ್ಟು ಮತ್ತು ಸಾವನ್ನು ಹೊಂದಿವೆ. ಸಸ್ಯಗಳು ಪ್ರಾಣಿಗಳು ಹುಟ್ಟು ಮತ್ತು ಸಾವನ್ನು ಹೊಂದಿವೆ. ಸಸ್ಯಗಳು ಮತ್ತು ಪ್ರಾಣಿಗಳೆರಡೂ ಬೆಳೆದು ಪ್ರೌಢ ಹಂತ ತಲುಪುತ್ತವೆ. ಸಸ್ಯಗಳು ಮತ್ತು ಪ್ರಾಣಿಗಳು ಆಹಾರ ಸೇವಿಸುತ್ತವೆ. ಸಸ್ಯಗಳು ಮತ್ತು ಪ್ರಾಣಿಗಳು ಬೆಳೆಯುತ್ತವೆ. ಎರಡೂ ಉಸಿರಾಡುತ್ತವೆ, ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳು. ಎರಡೂ ವಿಸರ್ಜಿಸುತ್ತವೆ. ಎರಡೂ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ವ್ಯತ್ಯಾಸಗಳು: ಸಸ್ಯಗಳು ಮತ್ತು ಪ್ರಾಣಿಗಳು. ಸಸ್ಯಗಳು ಚಲಿಸುವುದಿಲ್ಲ, ಆದರೆ ಪ್ರಾಣಿಗಳು ಚಲಿಸುತ್ತವೆ. ಆಹಾರವನ್ನು ತಯಾರಿಸುತ್ತವೆ. ಇವು ಆಹಾರವನ್ನು ತಯಾರಿಸುವುದಿಲ್ಲ, ಅಂದರೆ ಪ್ರಾಣಿಗಳು. ಇವು ಹಸಿರಾಗಿದ್ದು ಪತ್ರಹರಿತನ್ನು ಹೊಂದಿವೆ. ಯಾವುವು? ಸಸ್ಯಗಳು. ಆದರೆ ಪ್ರಾಣಿಗಳು ಇವು ಹಸಿರಾಗಿಲ್ಲ ಮತ್ತು ಪತ್ರಹರಿತನ್ನು ಹೊಂದಿಲ್ಲ. ಈ ಸಸ್ಯಗಳು ಏನಾಗಿವೆ? ಸ್ವಪೋಷಕಗಳು. ಆದರೆ ಪ್ರಾಣಿಗಳು ಪರಪೋಷಕಗಳು. ಸಸ್ಯಗಳು ಆಕ್ಸಿಜನ್ನನ್ನು ಉತ್ಪಾದನೆ ಮಾಡುತ್ತವೆ, ಆದರೆ ಪ್ರಾಣಿಗಳು ಆಕ್ಸಿಜನ್ನನ್ನು ಉತ್ಪಾದಿಸುವುದಿಲ್ಲ. 2ನೇ ಪ್ರಶ್ನೆ. ಮುಂದಿನ ಪುಟದಲ್ಲಿರುವ ಕೋಷ್ಟಕವು ಕೆಲವು ಅಂಕಿಅಂಶಗಳನ್ನು ತೋರಿಸುತ್ತದೆ. ಅವುಗಳನ್ನು ಅಧ್ಯಯನ ಮಾಡಿ ಮತ್ತು 2ನೇ ಮತ್ತು 3ನೇ ಕಂಬ ಸಾಲಿನಲ್ಲಿ ನೀಡಲಾದ ಪರಿಸ್ಥಿತಿಗಳಿಗೆ ಸೂಕ್ತವಾದ ಉದಾಹರಣೆಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ. ಕೆಳಗೆ ನೀಡಲಾದ ಯಾವುದೇ ಪರಿಸ್ಥಿತಿಗಳಿಗೆ ಉದಾಹರಣೆ ನೀಡಲು ಸಾಧ್ಯವಿಲ್ಲವೆಂದಾದರೆ ಕಾರಣವನ್ನು ಕೊಡಿ. ಈಗ ಉತ್ತರ ತಿಳಿಯೋಣ. ಕ್ರಮ ಸಂಖ್ಯೆ: ಇದು ಬೆಳೆಯುತ್ತದೆಯೇ? ಇದು ಉಸಿರಾಡುತ್ತದೆಯೇ? ಉದಾಹರಣೆ, ಅದಕ್ಕೆ ಸಂಬಂಧಪಟ್ಟ ವಿಷಯ. 1. ಇಲ್ಲ ಇಲ್ಲ, ಅಂದರೆ ಉಸಿರಾಡುವುದು ಇಲ್ಲ ಮತ್ತು ಬೆಳೆಯುವುದು ಇಲ್ಲ. ಅದು ಯಾವುದು? ಕಲ್ಲು. ಅದೇನಾಗಿದೆ? ನಿರ್ಜೀವಿ. ಆಮೇಲೆ ಬೆಳೆಯುತ್ತದೆ, ಅಂದರೆ ಬೆಳೆಯುವುದಿಲ್ಲ ಆದರೆ ಉಸಿರಾಡುತ್ತದೆ. ವೈರಸ್ಗಳು ಅನ್ಯಜೀವಿಯ ದೇಹದಲ್ಲಿ ಉಸಿರಾಡುತ್ತವೆ. ಬೆಳೆಯುತ್ತವೇನೂ ಹೌದು, ಉಸಿರಾಡುವುದಿಲ್ಲ. ಹಿಮಗಡ್ಡೆಗಳು ಇವು ಚಳಿಗಾಲದಲ್ಲಿ ಬೆಳೆಯುತ್ತವೆ, ಆದರೆ ಉಸಿರಾಡುವುದಿಲ್ಲ. ಅದೇ ರೀತಿ ಬೆಳೆಯುತ್ತವೆ ಹೌದು, ಉಸಿರಾಡುತ್ತವೆಯೂ ಕೂಡ. ಸಸ್ಯಗಳು ಮತ್ತು ಪ್ರಾಣಿಗಳು ಇವು ಬೆಳೆಯುತ್ತವೆ ಮತ್ತು ಉಸಿರಾಡುತ್ತವೆ. ಪ್ರಶ್ನೆ 3. ಬೀಜ ಮೊಳೆಯಲು ವಿಭಿನ್ನ ಪರಿಸ್ಥಿತಿಗಳು ಬೇಕಾಗುತ್ತದೆ ಎಂದು ನೀವು ಕಲಿತಿದ್ದೀರಿ. ಧಾನ್ಯಗಳು ಮತ್ತು ಮೊಳಕೆ ಕಾಳುಗಳ ಸೂಕ್ತ ಉದಾಹರಣೆಗಾಗಿ ನಾವು ಈ ಜ್ಞಾನವನ್ನು ಹೇಗೆ ಬಳಸಬಹುದು ಅಂತ ಕೇಳ್ತಾರೆ. ಈಗ ಬೀಜ ಮೊಳಕೆಯೊಡೆಯಲು ನೀರು, ಗಾಳಿ, ಸೂಕ್ತ ಬೆಳಕು ಮತ್ತು ಅವು ಬೆಳೆಯಲು ಮಣ್ಣು ಇವುಗಳು ಏನಾಗುತ್ತವೆ? ಬೇಕಾಗುತ್ತವೆ. ಆಮೇಲೆ ಅದರಿಂದ ನಾವು ಅವುಗಳನ್ನು, ಅಂದರೆ ಬೀಜ ಧಾನ್ಯಗಳಿಗೆ ಗಾಳಿ, ತೇವಾಂಶ, ನೀರು ಮತ್ತು ಮಣ್ಣಿನ ಸಂಪರ್ಕಕ್ಕೆ ಬರದಂತೆ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಬೇಕು. ಇದರಿಂದ ನಾವು ಧಾನ್ಯಗಳನ್ನು ಹೆಚ್ಚಿನ ಕಾಲದವರೆಗೂ ಸಂಗ್ರಹಿಸಬಹುದು. ಪ್ರಶ್ನೆ 4. ಗೊದಮೊಟ್ಟೆಗಳಲ್ಲಿ ಬಾಲವಿದೆ ಎಂದು ನೀವು ಕಲಿತಿದ್ದೀರಿ, ಆದರೆ ಅದು ಕಪ್ಪೆಯಾಗಿ ಬೆಳೆದಂತೆ ಕಣ್ಮರೆಯಾಗುತ್ತದೆ. ಗೊದಮೊಟ್ಟೆ ಹಂತದಲ್ಲಿ ಬಾಲವನ್ನು ಹೊಂದುವ ಪ್ರಯೋಜನವೇನು? ಗೊದಮೊಟ್ಟೆ ಹಂತದಲ್ಲಿ ಕಪ್ಪೆಯು ನೀರಿನಲ್ಲಿ ಇರುತ್ತದೆ ಮತ್ತು ಅದಕ್ಕೆ ಕಾಲುಗಳು ಇನ್ನೂ ಬೆಳೆದಿರುವುದಿಲ್ಲ. ಕಾಲುಗಳು ಸಂಪೂರ್ಣವಾಗಿ ಬೆಳೆಯುವವರೆಗೂ ಅದು ನೀರಿನಲ್ಲಿ ಇರಬೇಕಾಗುತ್ತದೆ. ಆಗ ನೀರಿನಲ್ಲಿ ಈಜಲು ಬಾಲವು ಸಹಾಯ ಮಾಡುತ್ತದೆ. ಆಮೇಲೆ ಏನಿರೋದಿಲ್ಲ, ಅದು ಕಾಲುಗಳು ಬಂದ ಮೇಲೆ ಬಾಲ
ಇರುವುದಿಲ್ಲ ಕಪ್ಪೆಗೆ. ಪ್ರಶ್ನೆ ಸಂಖ್ಯೆ 5. ಮರದ ದಿಮ್ಮಿ ಚಲಿಸಲು ಸಾಧ್ಯವಿಲ್ಲದ ಕಾರಣ ಅದು ನಿರ್ಜೀವವಾಗಿದೆ ಎಂದು ಕಿರಣ್ ಹೇಳುತ್ತಾನೆ. ಮರಗಳಿಂದ ದಿಮ್ಮಿ ಪಡೆಯುವುದರಿಂದ ಅದು ಜೀವಂತವಾಗಿದೆ ಎಂದು ಚಾರು ತಿರುಗಿಸಿ ಹೇಳುತ್ತಾಳೆ. ಚರಣ್ ಮತ್ತು ಚಾರು ನೀಡಿದ 2 ಹೇಳಿಕೆಗಳ ಪರವಾಗಿ ಅಥವಾ ವಿರುದ್ಧವಾಗಿ ನಿಮ್ಮ ವಾದವನ್ನು ಮಂಡಿಸಿ ಅಂತ ಕೇಳ್ತಾರೆ. ಚರಣ್ ಮತ್ತು ಚಾರು ಇಬ್ಬರ ಹೇಳಿಕೆಗಳು ತಪ್ಪು, ಏಕೆಂದರೆ ಕೇವಲ ಚಲಿಸಿದ ಕಾರಣ ನಿರ್ಜೀವಿ ಎಂದಲ್ಲ. ಸಸ್ಯಗಳು ಚಲಿಸುವುದಿಲ್ಲ, ಆದರೆ ಸಜೀವಿಗಳು ಮರದ ದಿಮ್ಮಿಯನ್ನು ಮರದಿಂದ ಕಡಿದು ಹಾಕಿದ ಮೇಲೆ ಅದು ನಿರ್ಜೀವವಾಗಿದೆ. ಆದ್ದರಿಂದ ಇಬ್ಬರ ಹೇಳಿಕೆಗಳು ತಪ್ಪು. ಪ್ರಶ್ನೆ ಸಂಖ್ಯೆ 6. ಸೊಳ್ಳೆ ಮತ್ತು ಕಪ್ಪೆಯ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಮತ್ತು ಅವು ಯಾವುವು ಅಂತ ಕೇಳಿದ್ದಾರೆ. ಸೊಳ್ಳೆ ಮತ್ತು ಕಪ್ಪೆ. ಸೊಳ್ಳೆ ಮತ್ತು ಕಪ್ಪೆಯ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು. ಸೊಳ್ಳೆ ಮತ್ತು ಕಪ್ಪೆಗಳ ಜೀವನ ಚಕ್ರಗಳು 2 ಮೊಟ್ಟೆಗಳಿಂದ ಪ್ರಾರಂಭವಾಗುತ್ತವೆ ಮತ್ತು 2 ಮೊಟ್ಟೆಗಳು ನೀರಿನಲ್ಲಿ ಮುಂದಿನ ಹಂತ ತಲುಪುತ್ತವೆ. ಈಗ ವ್ಯತ್ಯಾಸವನ್ನು ನೋಡೋಣ. ಸೊಳ್ಳೆ ಮತ್ತು ಕಪ್ಪೆ. ಸೊಳ್ಳೆ ಇದರ ಜೀವನ ಚಕ್ರದಲ್ಲಿನ ಹಂತಗಳು: ಮೊಟ್ಟೆ, ಲಾರ್ವಾ, ಪ್ಯೂಪಾ, ನಂತರ ಸೊಳ್ಳೆಯಾಗುತ್ತದೆ. ಇದರ ಜೀವನ ಚಕ್ರ: ಮೊಟ್ಟೆ, ಗೊದಮೊಟ್ಟೆ, ಮರಿಕಪ್ಪೆ, ಪ್ರೌಢಕಪ್ಪೆ. ಸೊಳ್ಳೆಗೆ 6 ಕಾಲುಗಳಿದ್ದರೆ ಕಪ್ಪೆಗೆ 4 ಕಾಲುಗಳು. ಜೀವನ ಚಕ್ರದ ಸಮಯ ಇದರದು ಕಡಿಮೆ. ಯಾವುದು? ಸೊಳ್ಳೆಯ ಜೀವನ ಚಕ್ರ ಕಡಿಮೆ, ಆದರೆ ಕಪ್ಪೆಯ ಜೀವನ ಚಕ್ರದ ಸಮಯ ಸೊಳ್ಳೆಗಿಂತ ಹೆಚ್ಚು. ಸೊಳ್ಳೆ ರೆಕ್ಕೆಗಳು ಬೆಳೆದು ಹಾರುತ್ತವೆ. ಸೊಳ್ಳೆಗೆ ರೆಕ್ಕೆ ಬೆಳೆದು ಹಾರುತ್ತವೆ, ಆದರೆ ಕಪ್ಪೆ ಕಾಲುಗಳಿಂದ ನೆಗೆಯುತ್ತದೆ. ಪ್ರಶ್ನೆ 7. ಒಂದು ಸಸ್ಯಕ್ಕೆ ಅದರ ಬೆಳವಣಿಗೆಗೆ ಬೇಕಾದ ಎಲ್ಲ ಪರಿಸ್ಥಿತಿಗಳನ್ನು ಒದಗಿಸಲಾಗಿದೆ. ಚಿತ್ರ ಇದು. 1 ವಾರದ ನಂತರ ಅದು ಸಸ್ಯದ ಕಾಂಡ ಮತ್ತು ಬೇರಿನಲ್ಲಿ ನೀವು ಏನನ್ನು ನೋಡಬೇಕೆಂದು ನಿರೀಕ್ಷಿಸುತ್ತೀರೋ ಚಿತ್ರಿಸಿ. ಕಾರಣಗಳನ್ನು ಕೊಡಿ. ಈಗ ಒಂದು ಸಸ್ಯ, ಒಂದು ಬೀಜವನ್ನು ಮಣ್ಣಿನ ಪಾಟ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿರಿ. ಅದು ಕೆಲವು ದಿನಗಳ ನಂತರ ಮೊಳಕೆಯೊಡೆದು ಈ ರೀತಿ ಇದೇನು ಇದೆಯಲ್ಲ ಕಾಂಡ ಮತ್ತು ಎಲೆಗಳು ಸೂರ್ಯನಿಗೆ ಮುಖ ಮಾಡಿ ಬೆಳೆಯುತ್ತವೆ. ಇವು ಭೂಮಿಯ ಆಳಕ್ಕೆ ಬೆಳೀತಾ ಹೋಗುತ್ತದೆ. ಇದನ್ನು ಕೆಲವೊಂದಿಷ್ಟು ದಿನ ಮತ್ತೆ ಇಟ್ಟರೆ ಇದರ ಮೇಲೆ ಈ ರೀತಿ ಎಲೆಗಳು ಬೆಳೀತಾ ಬರುತ್ತವೆ. ಇವು ಬೇರುಗಳು ಬೆಳೆಯುತ್ತವೆ. ಕಾರಣಗಳು ಯಾವುದು? ಬೇರುಗಳು ಭೂಮಿಯ ಕಡೆಗೆ ಅಂದರೆ ಕೆಳಮುಖವಾಗಿ ಬೆಳೆಯುತ್ತವೆ ಮತ್ತು ಕಾಂಡವು ಮತ್ತು ಎಲೆಗಳು ಮೇಲ್ಮುಖವಾಗಿ ಸೂರ್ಯನ ಬೆಳಕಿನ ಕಡೆ ಬೆಳೆಯುತ್ತಾ ಹೋಗುತ್ತವೆ. ಪ್ರಶ್ನೆ 8. ಚಿತ್ರ 10.10. ಈ ಚಿತ್ರ ತೋರಿಸಿರುವಂತೆ ತಾರಾ ಮತ್ತು ವಿಜಯ್ ಪ್ರಯೋಗವನ್ನು ಕೈಗೊಂಡರು. ಅವರು ಏನು ಕಂಡುಹಿಡಿಯಲು ಬಯಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ? ಅವು ಸರಿಯಾಗಿವೆಯೇ ಎಂದು ಅವರಿಗೆ ಹೇಗೆ ತಿಳಿಸುತ್ತೀರಿ ಅಥವಾ ಅವ್ರಿಗೆ ಹೇಗೆ ತಿಳಿಯುತ್ತೆ ಅಂತ ಪ್ರಶ್ನೆನ ಕೇಳಲಾಗಿದೆ. ಈಗ ತಾರಾ ಮತ್ತು ವಿಜಯ್ ಯಾವಾಗಲೂ ಸಸ್ಯದ ಕಾಂಡವು ಸೂರ್ಯನ ಕಡೆಗೆ ಅಂದರೆ ಭೂಮಿಯಿಂದ ಮೇಲ್ಭಾಗಕ್ಕೆ ಮತ್ತು ಬೇರುಗಳು ಭೂಮಿಯಿಂದ ಕೆಳಭಾಗದಲ್ಲಿ ಬೆಳೆಯುತ್ತವೆ ಎಂಬುದನ್ನು ಪರೀಕ್ಷಿಸಲು ಈ ಪ್ರಯೋಗವನ್ನು ಅವರು ಏನು ಮಾಡ್ತಾರೆ? ಕೈಗೊಳ್ತಾರೆ. 1 ವಾರದ ನಂತರ ಅವು ಮೊಳಕೆಯೊಡೆದು ಬೆಳೆದಾಗ ಅವುಗಳ ಕಾಂಡ ಮೇಲ್ಮುಖವಾಗಿ ಮತ್ತು ಬೇರುಗಳು ಕೆಳಮುಖವಾಗಿ ಬೆಳೆಯುತ್ತವೆ ಎಂಬ ಸತ್ಯವನ್ನು ಅರಿಯುತ್ತಾರೆ. ಪ್ರಶ್ನೆ ಸಂಖ್ಯೆ 9. ಬೀಜ ಮೊಳೆಯುವಿಕೆಯ ಮೇಲೆ ತಾಪಮಾನವು ಪರಿಣಾಮ ಬೀರುತ್ತದೆಯೇ ಎಂಬುದನ್ನು ಪರೀಕ್ಷಿಸಲು ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ. ಬೀಜ ಮೊಳಕೆಯ ಮೇಲೆ ತಾಪಮಾನದ ಪರಿಣಾಮ. ಇದರ ಪ್ರಯೋಗವನ್ನು ನೋಡೋಣ. ಬೇಕಾದ ವಸ್ತುಗಳು: ಮಡಿಕೆಗಳು, ಮಣ್ಣು, ಬೀಜಗಳು ಮತ್ತು ಥರ್ಮಾಮೀಟರ್ಗಳು ಮತ್ತು ವಿಭಿನ್ನ ತಾಪಮಾನ ನಿಯಂತ್ರಿತ ಪರಿಕರಗಳು. ಉದಾಹರಣೆಗೆ ರೆಫ್ರಿಜಿರೇಟರ್, ಬಿಸಿಯಾದ ಕೋಣೆ. ಅದನ್ನು ಯಾವ ರೀತಿ ಮಾಡೋದು? ಕಾರ್ಯವಿಧಾನ: 2 ಮಡಿಕೆಗಳಲ್ಲಿ ಮಣ್ಣನ್ನು ತುಂಬಿ
ಬೀಜಗಳನ್ನು ಹಾಕಿ. ಒಂದು ರೆಫ್ರಿಜಿರೇಟರ್ನಲ್ಲಿ ಅಂದರೆ ಫ್ರಿಜ್ನಲ್ಲಿ ಮತ್ತೊಂದನ್ನು ಬೆಚ್ಚಗಿನ ಕೋಣೆಯಲ್ಲಿ ಇಟ್ಟು 2 ವಾರಗಳ ನಂತರ ಅವುಗಳ ಬೆಳವಣಿಗೆಯನ್ನು ಪರೀಕ್ಷೆ ಮಾಡುವುದು. ತೀರ್ಮಾನ ಏನು ಬರುತ್ತೆ? ಬೀಜಗಳು ಬೆಳೆಯಲು ಅತಿ ತಂಪಾದ ಮತ್ತು ಅತಿ ಬಿಸಿಯಾದ ತಾಪಮಾನ ಒಳ್ಳೆಯದಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.